ನೋಡಿ ಈ ಥರ ದೋಸೆ ಹೇಗೆ ಹಾಕ್ಕೊಂಡ್ರೆ 2-3 ರೀತಿ ದೋಸೆ ಮಾಡ್ಕೋಬೋದು. ಯಾವ್ದು ಬೇಕೋ ಅದು. ಇದು ದೋಸೆ ಅಕ್ಕಿ ಅಂತ ಸಿಗುತ್ತೆ. ದೋಸೆ ಅಕ್ಕಿ ಅಂತ ಕೇಳಿದರೆ ಅಂಗಡೀಲಿ ಕೊಡ್ತಾರೆ. ಜಯ ಅಕ್ಕಿ ಅನ್ಬೋದು, ಇಲ್ಲ ಹೈಯರ್ ರೇಟ್ ಅನ್ಬೋದು. ಈ ಅಕ್ಕಿ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ರೇಷನ್ ಅಕ್ಕಿಲೂ ಮಾಡ್ಕೋಬೋದು, ಪರವಾಗಿಲ್ಲ. 1 ಲೋಟ ದೋಸೆ ಅಕ್ಕಿ, 1/4 ಲೋಟ ಉದ್ದಿನಬೇಳೆ, 1 ಇಡೀ ಸಬ್ಬಕ್ಕಿ, ಅರ್ಧ ಲೋಟ ಅವಲಕ್ಕಿ, ಮೆಂತ್ಯ 1 ಸ್ಪೂನು ಹಾಕ್ಕೋಬೇಕು. ಬಾಯ್ಲ್ಡ್ ರೈಸ್ ಬರುತ್ತಲ್ಲ, ಮಂಗಳೂರು ಬಾಯ್ಲ್ಡ್ ರೈಸು, ಗಂಜಿ ಮಾಡ್ಕೋತಾರಲ್ಲ, ಆ ರೈಸು 1 ಇಡೀ ಹಾಕ್ಬಿಡಿ. ಇದು ನೋಡಿ ಒಳ್ಳೆ ಪೇಪರ್ ದೋಸೆ ಮಾಡ್ಕೋಬೋದು. ಫುಲ್ ಕ್ರಿಸ್ಪಿ ಆಗುತ್ತೆ. ಇದು ನಾನು ಇವತ್ತು ಹಾಕಿದ್ದೀನಿ. ಇದನ್ನ ಇಟ್ಟು ನೋಡಬೇಕು ಎಷ್ಟು ಚೆನ್ನಾಗಾಗಿದೆ ಅಂತ. ನನಗೆ ಆಶ್ಚರ್ಯ ಆಯಿತು. ಈ ರೈಸು ತಗೊಂಡು ಬಂದು ಇಟ್ಕೊಳ್ಳಿ, ಒಂದು ಅರ್ಧ kg ಮಾಡ್ಕೊಳ್ಳಿ, ತುಂಬ ಚೆನ್ನಾಗೋಗುತ್ತೆ. ಒಂದು 4 ಅವರು ನೆನೆಸ್ಬಿಟ್ಟು 4-5 ಅವರು ಸಂಜೆ ಮಿಕ್ಸಿಗೆ ಹಾಕ್ಬಿಟ್ಟು ಇಟ್ಬಿಟ್ಟು ನೋಡಿದೆ. ಬೆಳಗ್ಗೆ ಉಪ್ಪು ಹಾಕ್ಬಿಟ್ಟಿದ್ದೀನಿ ನಾನು ರಾತ್ರಿಯೇ. ಯಾವ ಥರ ಹಿಟ್ಟಾಗಿದೆ ನೋಡಿ. ಇದರಲ್ಲಿ 3-4 ಥರ ದೋಸೆ ಮಾಡ್ಕೋಬೋದು. ಪಡ್ಡು ಮಾಡಿದ್ರಂತೂ ಇನ್ನೂ ಸಾಫ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಪಡ್ಡೂ ಮಾಡಿ ತೋರಿಸ್ತೀನಿ ರೀ. ನಾನು ಖಾಲಿ ದೋಸೆ, ಖಾಲಿ ತುಪ್ಪದ ದೋಸೆ, ಮಸಾಲೆ ದೋಸೆ, ಮುಳ್ಬಾಗಿಲು ದೋಸೆ 4-5 ಥರ ಮಾಡಿ ಯಾರಿಗೆ ಯಾವ್ಯಾವ್ದು ಬೇಕೋ ಒಂದೊಂದು ರೀತಿ ಕೊಟ್ಟಿದ್ದೀನಿ. ಹೆಂಚು ಕಾಯೋಕೆ ಇಟ್ಬಿಟ್ಟು ನೋಡಿ, ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ನೀರು ಹಾಕಬೇಕು. ನೀರು ಸಿಡಿಯುತ್ತೆ, ಆವಾಗ ಚೆನ್ನಾಗಾಗಿದೆ ಅಂತ ಅರ್ಥ. ನೋಡಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ತುಪ್ಪ ಹಾಕ್ಬಿಟ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಬಾಯ್ಲ್ಡ್ ರೈಸ್ ಹಾಕಿದ್ದೀವಲ್ವ, ನಾನು ಸಕ್ಕರೆ ಏನೂ ಹಾಕಿಲ್ಲ. ಇಲ್ಲಿ ನೋಡಿ ಗೋಟುಗಳು ಇಟ್ಬಿಟ್ರೆ ಮುಳ್ಬಾಗಿಲು ದೋಸೆ ಹಿಂಗೆ ಸಾಫ್ಟಾಗಿ ಬರುತ್ತೆ. ಒಂದೊಂದು ದೋಸೆಗೆ ತುಪ್ಪ ಜಾಸ್ತಿ ಹಾಕ್ಕೊಡಿ. ಈ ಖಾರ ಬೆಳ್ಳುಳ್ಳಿ ಖಾರ ಇದು ಮಸಾಲೆ ದೋಸೆಗೆ ಹಚ್ಬಿಟ್ರೆ ಸುತ್ತಮುತ್ತ ಎಲ್ಲ ಘಮ ಹರಡ್ಕೊಂಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ಯಾರ್ಯಾರಿಗೆ ಯಾವ್ದು ಬೇಕೋ ಅದು ಹಾಕ್ಕೊಟ್ಟಿದ್ದೀನಿ ನಾನು. ಚೆನ್ನಾಗಾಗಿದೆ. ಪಲ್ಯ, ಚಟ್ನಿ, ಅದು ಇನ್ನೊಂದು ವೈಟ್ ಚಟ್ನಿ ಇತ್ತಲ್ಲ, ಅದು ಒಣಕೊಬ್ಬರಿ ಚಟ್ನಿ, ಇದು ಬೆಳ್ಳುಳ್ಳಿ ಚಟ್ನಿ. ತುಂಬ ಚೆನ್ನಾಗಾಗುತ್ತೆ. ಮಾಡಿ. ಚಟ್ನಿ ಏನಾದ್ರು ಚಟ್ನಿದು ಏನಾದ್ರು ಬೇಕು ಅಂದರೆ ಹೇಳಿ, ನಾನು ಅದನ್ನ ರೀಲ್ಸಲ್ಲಿ ಹಾಕ್ತೀನಿ ನೋಡಿ. ಇದು ತುಪ್ಪದ ಖಾಲಿ ನೋಡಿ, ತುಪ್ಪದ ಖಾಲಿ ಹಾಕ್ಬೋದು, ಇಲ್ಲ ಎಣ್ಣೆ ಹಾಕ್ಬೋದು. ಇದು ಒಣಕೊಬ್ಬರಿ ಚಟ್ನಿ ನೋಡಿ, ಸಖತ್ತಾಗಿರುತ್ತೆ. ಬೇಕಂದರೆ ಕೇಳಿ, ಹಾಕ್ತೀನಿ. ಒಣಕೊಬ್ಬರಿ, ಕಡಲೆ ಬೀಜ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಖಾಲಿ ದೋಸೆ ಯಾವ ಥರ ಬೇಕೋ ಮಾಡ್ಕೋಬೋದು. ಇದರಲ್ಲಿ ಪಡ್ಡೂ ಮಾಡ್ಕೋಬೋದು. ಮತ್ತು ಚಿಕ್ಕ ದೋಸೆ ಮಾಡಿ ಮಜ್ಜಿಗೆ ಸಾರಲ್ಲಿ ಹಾಕ್ಬೋದು. ಅದು ವೀಡಿಯೋ ಇದೆ, ಮಜ್ಜಿಗೆ ಸಾರದು ಹಾಕ್ತೀನಿ ರೀ, ಮಾಡ್ಕೊಂಡು.